ನೋಡಪ್ಪ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಇದೀವಿ ಈಗ. ಫಸ್ಟ್ ಟೆಲ್ ಮಿ ವಾಯ್ಸ್ ಕ್ಲಿಯರ್ ಆಗಿದೆಯಲ್ಲ ನಂದು? ಸೊ ಇಂಡಿಯನ್ ನೇಚರ್ ಕಾಂಟ್ರಾಕ್ಟ್ ಆಕ್ಟ್ ಫಸ್ಟ್ ಅದರದ ನೇಚರ್ ಡಿಸ್ಕಸ್ ಮಾಡೋಣ. ಪ್ಲಸ್ ಇದರ ಬರಬಹುದು ಆಲ್ ದ ಇಂಪಾರ್ಟೆಂಟ್ ಕ್ವಶನ್ ಯಾವ ರೀತಿ ಬರೀಬೇಕು ಪ್ರತಿ ಒಂದೊಂದು ಡಿಟೇಲ್, ರೈಟ್? ಕಾನ್ಸೆಪ್ಟ್ ಫಸ್ಟ್ ಚಾಪ್ಟರ್ ಸ್ವಲ್ಪ ಥಿಯರಾಟಿಕಲ್ ಇದೆ, ಬಟ್ ಆ ಚಾಪ್ಟರ್ಸ್ ಇದಾವಲ್ಲ ಹೀಗಾಗಿ ನನಗೆ ರೈಟ್. ಅಂಡ್ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಬಿಸ್ನೆಸ್ ಲಾ ಇದೆಯಲ್ಲ, ಜಸ್ಟ್ ಗಿವ್ ಈಕ್ವಲ್ ಮೋಸ್ಟ್ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್. ಅದಕ್ಕೆ ಸರ್ ನೋಡಿ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಸೇಲ್ ಆಫ್ ದಿ ಗೂಡ್ಸ್ ಆಕ್ಟ್, ಆಮೇಲೆ ರಿಮೈನಿಂಗ್ ಆಲ್ ದ ಚಾಪ್ಟರ್ ಕಲ್ತಿ ಅಂದ್ರೆ ಬಿಸ್ನೆಸ್ ಲಾ ಮತ್ತೆ ಅಕೌಂಟ್ ಪಾಸ್ ಆಗೋದಷ್ಟೆಲ್ಲ ಡಿಟೇಲ್ ಆಗಿ ಕರ್ಕೊಂಡು ಮತ್ತೆ ಮತ್ತೆ ಡೌಟ್ ಏನ್ರ ಇದ್ರೆ ಕೇಳಬಹುದು. ಐ ಲವ್ ಟು ಆಸ್ಕ್ ಡೌಟ್ ಏನ್ರ ಇದೆಯಾ, ಡೆಫಿನೆಟ್ಲಿ ಐ ವಿಲ್ ಆನ್ಸರ್ ಹಿಯರ್. ಐ ಆಮ್ ಹಿಯರ್ ಟು ಆನ್ಸರ್ ಆಲ್ ದ ಡೌಟ್. ಓಕೆ, ಸೊ ಈಗ ಏನಂದ್ರೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಸಪ್ರೇಟ್ ಬರ್ಕೊಂಡು ಇಟ್ಕೋದು ಎಲ್ಲರ, ಸೊ ದ್ಯಾಟ್ ಏನಾಗುತ್ತೆ ಸಪ್ರೇಟ್ 2 ಆಗುತ್ತೆ, ಬಟ್ ಚಾಪ್ಟರ್ 2 ನ ಮೇನ್ ಇದೆ ಇದ್ರಾಗ. ಆಲ್ ರೈಟ್, ಸೊ ಬಚ್ಚೋ ದಿ ನೇಚರ್ ಆಫ್ ಕಾಂಟ್ರಾಕ್ಟ್ ಎಕ್ಸಾಕ್ಟ್ಲಿ ಈ ಚಾಪ್ಟರ್ ಕಲ್ತ ಮ್ಯಾಗೆ ಹೀಗೆ ಮೀನಿಂಗ್ ಆಫ್ ದಿ ಟರ್ಮ್ಸ್, ಅಗ್ರಿಮೆಂಟ್ ಅಂದ್ರೆ ಏನು ಗೊತ್ತಾಗುತ್ತೆ, ಮತ್ತೆ ಕಾಂಟ್ರಾಕ್ಟ್ ಅಂದ್ರೆ ಏನು ಗೊತ್ತಾಗುತ್ತೆ, ಅಂಡ್ ಡಿಫರೆನ್ಸ್ ಬಿಟ್ವೀನ್ ಅಗ್ರಿಮೆಂಟ್ ಮತ್ತೆ ಕಾಂಟ್ರಾಕ್ಟ್ ಅದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ದಿ ಕಾಂಟ್ರಾಕ್ಟ್ ವೆರಿ ಇಂಪಾರ್ಟೆಂಟ್. ಕಾಂಟ್ರಾಕ್ಟ್ ದಲ್ಲಿ ಯಾವುದೆಲ್ಲ ಎಸೆನ್ಷಿಯಲ್ ಎಲಿಮೆಂಟ್ಸ್ ಬರ್ತಾವಲ್ಲ ಅದೇ ಸೇಲ್ ಆಫ್ ದಿ ಗೂಡ್ಸ್ ಆಕ್ಟ್ದಾಗ ಬರುತ್ತೆ. ಸೊ ನೆಕ್ಸ್ಟ್ ಏನ್ ಸರ್, ಅಬೌವ್ ವೇರಿಯಸ್ ಟೈಪ್ಸ್ ಆಫ್ ದಿ ಕಾಂಟ್ರಾಕ್ಟ್ ಅದೆಲ್ಲ ಬರ್ತವೆ. ಹಾಗಿದ್ರೆ ಕಾನ್ಸೆಪ್ಟ್ ಆಫ್ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್, ರೂಲ್ ಆಫ್ ದಿ ಕಮ್ಯುನಿಕೇಶನ್ ಅಂಡ್ ರಿವೋಕೇಶನ್ ಆಫ್ ದಟ್ ಡಿಸ್ಕಸ್ ಮಾಡೋಣ. ಬಟ್ ನೋಡು, ಕಾಂಟ್ರಾಕ್ಟ್ ಏನಿದೆಯಲ್ಲ, ಕಾಂಟ್ರಾಕ್ಟ್ ದಲ್ಲಿ ಫಸ್ಟ್ ಕಾಂಟ್ರಾಕ್ಟ್ ಮಾಡ್ಸೋಣ. I'll no problem, I'll explain that. At the same time, elements of the contract, essentials of valid contract, ಮತ್ತೆ types of contracts. Elements of the contract ದಾಗ ಎರಡು ಬರ್ತವೆ. ಯಾವುದು ಸರ್? ಒಂದ್ ಬರುತ್ತೆ ಅಗ್ರಿಮೆಂಟ್, ಎರಡನೇ ಬರುತ್ತೆ ಎನ್ಫೋರ್ಸಬಿಲಿಟಿ. ಕಂಡಿದೇನ್ರಿ? ಮತ್ತೆ ಎನ್ಫೋರ್ಸಬಿಲಿಟಿ ಒಂದು ಎರಡನೇ ಸರ್ ಅಗ್ರಿಮೆಂಟ್ ದಾಗ ಅಗೇನ್ ಏನ್ ಬರುತ್ತೆ? ಆಫರ್ ಬರುತ್ತೆ ಅಂಡ್ ಅಕ್ಸೆಪ್ಟೆನ್ಸ್ ಬರುತ್ತೆ. ಅಗ್ರಿಮೆಂಟ್ ದಾಗ ಫಸ್ಟ್ ಆಫರ್, ಆಮೇಲೆ ಅಕ್ಸೆಪ್ಟೆನ್ಸ್ ಬರುತ್ತೆ. ಈಗ ಆಫರ್ ಏನ್ರಿ ಸರ್? ಆಫರ್ ದಾಗ ಅಗೇನ್ ಲೀಗಲ್ ರೂಲ್, ಕೈಂಡ್ಸ್ ಆಫ್ ಆಫರ್ಸ್, ಎಸೆನ್ಷಿಯಲ್ಸ್ ಆಫ್ ಆಫರ್ಸ್, ಕಾಮನ್ ಕಮ್ಯುನಿಕೇಶನ್ ಆಫರ್ಸ್, ಲೀಗಲ್ ರೂಲ್ ಆಫ್ ವೈಡ್ ಆಫ್ ಅಕ್ಸೆಪ್ಟೆನ್ಸ್, ಮತ್ತೆ ಇಲ್ಲಿ ಬರಂಗಿಲ್ಲ ಅದು ಹೇಳ್ತೀನಿ. ಸೊ ಅಕ್ಸೆಪ್ಟೆನ್ಸ್ ಅಗೇನ್ ವಿ ಹ್ಯಾವ್ ಟು, ನಾಟ್ ಅ ಪ್ರಾಬ್ಲಮ್. ಬಚ್ಚೋ ಈಗ ಲೆಟ್ಸ್ ಡಿಸ್ಕಸ್ ದಿಸ್ ಎಕ್ಸಾಕ್ಟ್ಲಿ ಏನಪ್ಪ ಕಾಂಟ್ರಾಕ್ಟ್ ಅಂದ್ರೆ. The contract is great, correct? Discuss that now. Same time bacha one second ನಲ್ಲಿ ಸ್ವಲ್ಪ ನಾನು ನೋಟ್ಸ್ ತೆಗೆದಿರ್ತೀನಿ, so that ಬರದಲ್ಲ. because first of all ಹೇಳ್ತೀನಿ ನೋಡಪ್ಪ, I don't want to leave part of the, because ಇದು ದೊಡ್ಡ ಚಾಪ್ಟರ್ ಇದೆ, but have to know that exactly ಏನಪ್ಪ ಇದು ಕಾಂಟ್ರಾಕ್ಟ್, right? What is it, how the contract ಮುಂಚೆ ಬಚ್ಚೋ contract law before Indian Contract Act. Contract is the law, right? Indian Contract Act ಬರೋಕ್ಕಿಂತ ಕಾಂಟ್ರಾಕ್ಟ್ ಲಾ ಏನಿರುತ್ತೆ? ಕಾಂಟ್ರಾಕ್ಟ್ ಲಾ ಅಂದ್ರೆ ಏನ್ರಿ ಸರ್? ಕಾಂಟ್ರಾಕ್ಟ್ ಅಂದ್ರೆ ಯಾವಾಗ ಮಾಡ್ತೀವಿ ಕಾಂಟ್ರಾಕ್ಟ್ ನಾವು? ವೆನ್ ವಿ ಹ್ಯಾವ್ 2 parties, ಎರಡು ಪಾರ್ಟಿ ಇರ್ತವೆ, ಕರೆಕ್ಟ್? ಅಲ್ಲಿ ಇಬ್ರು ಅಗ್ರಿಮೆಂಟ್ ಮಾಡಿರ್ತಾರೆ, ಕಾಂಟ್ರಾಕ್ಟ್ ಮಾಡಿರ್ತಾರೆ. ಸೊ ಕಾಂಟ್ರಾಕ್ಟ್ ಆಕ್ಟ್ ಮುಂಚೆ ಕಾಂಟ್ರಾಕ್ಟ್ ಲಾ ಇದು 1872, right? Understand the contract law before the Indian Contract Act. Understand the journey of contract. Hang bantapa contract law during the different times of period, very times like the ancient and medieval time. There was a no specific law. Munche ಬಗ್ಗೆ specific law ಇದ್ದಿಲ್ಲ. There was a no specific law for this. Correct? Okay. But for this purpose, generally different sources of Hindu law like Vedas, Dharma Shastra, Smriti, right? ನಾವು ಯೂಸ್ ಮಾಡ್ತಿದ್ವಿ. ಎದಕ್ಕೆ? ಕಾಂಟ್ರಾಕ್ಟ್ ದಾಗ. ವೇರ್
referred which the vivid variable difference for law similar to contract. ಅಂದ್ರೆ ಮುಂಚೆ ಕಾಂಟ್ರಾಕ್ಟ್ ಆಕ್ಟ್ ಇದ್ದಿಲ್ಲ, ಬಟ್ ಕಾಂಟ್ರಾಕ್ಟ್ ಆಕ್ಟ್ ಗಿಂತ ಮುಂಚೆ there was no specific law for contract act. ಅದಕ್ಕೆ ಡಿಫರೆಂಟ್ ಸೋರ್ಸ್ ಲೈಕ್ ಹಿಂದೂ ಲಾ ಆಯಿತು, ಹಿಂದೂ ಲಾದಲ್ಲಿ ಏನಪ್ಪ ವೇದಾಸ್, ಧರ್ಮಾಸ್, ಶಾಸ್ತ್ರಾಸ್, right, were referred to give a description of law similarity. Okay, during the period of Maurya time daga contract were in the form of bilateral transaction. Maurya time daga ಏನಾಯ್ತು, ಕಾಂಟ್ರಾಕ್ಟ್ ಅಂದ್ರೆ ಎರಡು ಪಾರ್ಟಿ ತನ್ನ ಸ್ವ ಇಚ್ಛೆಯಿಂದ ವ್ಯವಹಾರ ಮಾಡೋದನ್ನ ಕಾಂಟ್ರಾಕ್ಟ್ ಅಂತಂದ್ರು. ವಿಚ್ ವೇರ್ ಬೇಸ್ಡ್ ಫ್ರೀ ಕನ್ಸೆಂಟ್. ಇಲ್ಲಿ ಏನಾಯ್ತು, ತನ್ನ ಸ್ವ ಇಚ್ಛೆಯಿಂದ ಯಾವುದೇ ತರದ ದಬ್ಬಾಳಿಕೆ ಇಲ್ಲ, ತನ್ನ ಸ್ವ ಇಚ್ಛೆಯಿಂದ ಅವರಿಗೆ ಕಾಂಟ್ರಾಕ್ಟ್ ಮಾಡಂತ ಬಂದರು. ಆಫ್ ಆಲ್ ದಿ ಟರ್ಮ್ಸ್ ಅಂಡ್ ಕಂಡೀಷನ್ ವೇರ್ ಇನ್ವಾಲ್ವ್. ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಇನ್ವಾಲ್ವ್ ಇದ್ದು. ಈಗ ನೆಕ್ಸ್ಟ್ ಏನ್ ಸರ್, ಈಗ ನೋಡು, ಗೊತ್ತಾಗಿದೆಯಾ? ಅಂಡರ್ಸ್ಟ್ಯೂಡ್? ಬೇಗ ಬೇಗ ಹೇಳಪ್ಪ. ಒಂದು ನಿಮಿಷ ವೇಟ್, ಒಂದು ಬರಬಾರ್ದು ಅದು. ಕತ್ಲದು ರೈಟ್, ಇಲ್ಲಿ here we have done it, right? ಈಗ during the Mughal rule in India, contracts were governed by whom? Indian Contract Act. Mughal rule time dagli contracts were governed by Muhammad law of contract. ಇಂದ ಮುಂಚೆ bilateral, ಆಮೇಲೆ ಆಯ್ತು ಮೊಘಲ್ ರೂಲ್ ಇನ್ ಇಂಡಿಯಾದಾಗ ಏನಾಯ್ತು, ಬೈ ಡಿಫಾಲ್ಟ್ ಏನಪ್ಪ ಇದು, ಮೊಹಮ್ಮದ್ ಲಾ ಆಫ್ ಕಾಂಟ್ರಾಕ್ಟ್ ಇಂಪ್ಲಿಮೆಂಟೆಡ್. ಇನ್ ದಿಸ್ ಲಾ ಅರೇಬಿಕ್ ವರ್ಡ್ ಅಕ್ದ್ is known for contract. Aqd, AQD, known for contract, which means conjunctions, which means conditions applied, which means agreement, which means offer and acceptance. The same word lijb was used for proposal and kubul was used for acceptance. lijb ಅಂದ್ರೆ ಏನ್ರಿಪ್ಪ, ಪ್ರಪೋಸ್ ಮಾಡೋದು. ನಮ್ದೊಂದು ಇಚ್ಛೆ ಇತ್ತು ನೋಡ್ರಿಪ್ಪ, ಇದು ಬೇಕಾಗಿದೆ, ಒಂದು ಪ್ರಪೋಸಲ್. Marava Kabul accept was used. The formation of contract according to Islamic law does not require any kind of formality. It is express consent of both parties. Same thing and very important. ಈಗ ಇಸ್ಲಾಮಿಕ್ ಲಾದಲ್ಲಿ ಇಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಏನಿತ್ತು, ಎರಡು ಪಾರ್ಟಿ ತನ್ನ ಸ್ವ ಇಚ್ಛೆಯಿಂದ ಅವ್ರು ಏನ್ ಆಫರ್ ಕೊಡಾಕ್ತಾರೆ, ಏನ್ ಅಕ್ಸೆಪ್ಟೆನ್ಸ್ ಆಗ್ತಾ ಇದೆ, ಅದು ಸಿಸ್ಟಮೆಟಿಕ್ ಆಗಿ ಅಕ್ಸೆಪ್ಟೆನ್ಸ್ ಬೇಕಾಗ್ತದೆ. ಗಾಟ್ ಇಟ್ ಬಚ್ಚ, ಅರ್ಥ ಆಗಿದೆಯಾ? ಅಂದ್ರೆ ಏನ್ರಿ, ಇಲ್ಲಿ ಯಾವುದೇ ಕಾಂಟ್ರಾಕ್ಟ್ ಫಾರ್ಮ್ ಆಗ್ಬೇಕಾಗಿದ್ರೆ, ಡೆಫಿನೆಟ್ಲಿ ಅಲ್ಲಿ ಹೆಂಗಿತ್ತಂದ್ರೆ ಪಾರ್ಟಿದು ಕನ್ಸೆಂಟ್ ಬೇಕಾಗಿತ್ತು. ಅಂದ್ರೆ ಅವ್ರದ್ದು ಇಚ್ಛೆ ಬೇಕಾಗಿರ್ತಿತ್ತು. Same thing in same sense. Very important ನೋಡ್ರಿ. Express the consent of both the party. Consent ಅಂದ್ರೆ ಇಚ್ಛೆ, ಎರಡು ಪಾರ್ಟಿದು ಸೇಮ್ ಥಿಂಗ್ ಇನ್ ಸೇಮ್ ಸೆನ್ಸ್. ಏನ್ ಅವ್ರು ಆಫರ್ ಕೊಡಾಕ್ತಾರೆ, ಏನ್ ಅವ್ರದ್ದು ಅಕ್ಸೆಪ್ಟೆನ್ಸ್ ಆಗ್ತದೆ, ಎರಡು ಸೇಮ್ ಥಿಂಗ್ ಮತ್ತೆ ಸೇಮ್ ಸೆನ್ಸ್ ಇತ್ತು. ಎದುರಾಗಿತ್ತದು ಇಸ್ಲಾಮಿಕ್ ಲಾದಲ್ಲಿ ಇತ್ತು. ಯಾವಾಗ? ಮೊಹಮ್ಮದಿನ್ ಲಾದಲ್ಲಿ. ಹಿಂದೂ ಲಾ ಬೇಸಿಕ್ಲಿ ಡಿಫ್ರೆಂಟ್ ಫ್ರಮ್ ದಾಟ್ ಆಫ್ ಇಂಗ್ಲಿಷ್. ಹಿಂದೂ ಲಾ ಇದೆಯಲ್ಲ, ಇಂಗ್ಲಿಷ್ ಲಾಕ್ಕಿಂತ ಡಿಫ್ರೆಂಟ್ ಇತ್ತು. ಹಿಂದೂ ಲಾ ಇಸ್ ಆಕ್ಚುಲಿ ಅ ಕಂಪ್ಲೀಷನ್
right? Compilation of numerous customs, ile ಒಂದು customs ittu, and works of ಏನಪ್ಪಾ Simritikars who interpreted and analyze Veda, develop the various aspects of the Hindu. According to Hindu law, minor, intoxicated person, old man, handicapped cannot enter into a valid contract. ಆ ಪ್ರಕಾರ ಒಂದು ಸಣ್ಣ ಹುಡುಗ ಮೈನರ್ ಮತ್ತೆ ಇಂಟಾಕ್ಸಿಕೇಟೆಡ್ ಅವನು ಮತ್ತೆ ಪರ್ಸನ್ ಓಲ್ಡ್ ಮ್ಯಾನ್ ಓಲ್ಡ್ ಏಜ್ ಮೆನ್ಷನ್ ಮತ್ತೆ ಹ್ಯಾಂಡಿಕ್ಯಾಪ್ ಪರ್ಸನ್ ಕೆನಾಟ್ ಎಂಟರ್ ಇಂಟು ವ್ಯಾಲಿಡ್ ಕಾಂಟ್ರಾಕ್ಟ್, ಯಾವುದೇ ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಬಾರದು. ಅಕಾರ್ಡಿಂಗ್ ಟು ನರದಾ ಸ್ಮೃತಿ, someone of the age up to 8 years is considered as a infant. 8 ವರ್ಷ ತನಕ ಏನ್ ಮಾಡ್ತಿದ್ದೆ ನನಗೆ ಸಣ್ಣ ಕೂಸನ್ ಇದ್ದಿದ್ದೆ ನಾವು, infant ಅಂತಿದ್ದೆ. Age from 8 to 16 considered as a boyhood, right? Boyhood ಏನಪ್ಪಾ 8 from 16 years. After 16 years the person is competent to enter. 16 ವರ್ಷ ಆದ್ಮೇಲೆ ಅವನಿಗೆ ಯಾವುದೇ ತರದ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಅನುಮತಿ ಇತ್ತು ಹಿಂದೂ ಲಾದಾಗ. ಓಕೆನಾ? ಈಗ ಬಂದ್ ನೋಡಿ, ಸ್ವಲ್ಪ ಕೇಳಲಿ. ಏನಂದ್ರೆ ಬ್ರಿಟಿಷ್ ಪೀರಿಯಡ್ ಮೊಘಲ್ ಇದ್ರು, ಅದಕ್ಕಿಂತ ಮುಂಚೆ ಹಿಂದೂ ಆಯ್ತು, ಆಮೇಲೆ ಅಂದ್ರೆ ಬ್ರಿಟಿಷ್ ಪೀರಿಯಡ್. ಬಿಫೋರ್ advent of the Indian Contract Act, English law was applied in the president's town of Madras, Bombay, and under the charter of 1776. ನೋಡ್ರಿ, ಬ್ರಿಟಿಷ್ ಪೀರಿಯಡ್ದಾಗ ಏನಿತ್ತಪ್ಪ ಅಂದ್ರೆ ಇಂಗ್ಲಿಷ್ ಲಾ ಐತಲ್ಲ, ಇಂಗ್ಲಿಷ್ ಲಾ ಅಪ್ಲೈ ಆಯ್ತದು. ಇದರದು ಪ್ರೆಸಿಡೆನ್ಸಿ ಆಫ್ ಟೌನ್ ಆಫ್ ಎಲ್ಲಿ ಮದ್ರಾಸ್, ಬಾಂಬೆ, ಕಲ್ಕತ್ತಾದಾಗ ಅಂಡರ್ ದಿ ಚಾರ್ಟರ್ ಆಫ್ 1726 by King George, ಇಂಡಿಯಾ ಕಂಪನಿ. ಅವಾಗ ಏನ್ ಮಾಡಿದ್ರು, ಒಂದು ಲಾ ಇತ್ತು, ಅದ್ರಾಗ ಇಂಗ್ಲಿಷ್ ಲಾ ಇತ್ತು. ಇಫ್ ಒನ್ ಆಫ್ ದಿ ಪಾರ್ಟಿ ಆಫ್ ದಿ ಕಾಂಟ್ರಾಕ್ಟ್ ಇಸ್ ಫಾರ್ಮ್ either of the religion or other is from other religion, then the law of defendant is. ಅಂದ್ರೆ ಏನು ಸರ್ ಇಲ್ಲಿ ನೋಡ್ರಿ, ಇಂಗ್ಲಿಷ್ ಲಾದಲ್ಲಿ ಹೆಂಗಿತ್ತಂದ್ರೆ ಇವಾಗ 1726 ದಾಗ ಇಫ್ ಇವಾಗ ಒನ್ ಆಫ್ ದಿ ಪಾರ್ಟಿ ಆಫ್ ದಿ ಕಾಂಟ್ರಾಕ್ಟ್ ಇಸ್ ಫಾರ್ಮ್, ಯಾವ್ದಾರ ಒಂದು ಪಾರ್ಟಿ, ಕಾಂಟ್ರಾಕ್ಟ್ ನಲ್ಲಿ ಎರಡು ಪಾರ್ಟಿ ಬೇಕಲ್ಲ, ಯಾವ್ದಾರ ಒಂದು ಪಾರ್ಟಿ ಇಸ್ ಫಾರ್ಮ್ ಇದರ್ ಆಫ್ ದಿ ರಿಲಿಜನ್ ಅಂಡ್ ಅದರ್ ಇಸ್ ಫಾರ್ಮ್ ಅದರ್ ರಿಲಿಜನ್, ಎರಡು ರಿಲಿಜನ್ ದಾಗ ಎರಡು ರಿಲಿಜನ್ ಕಾಂಟ್ರಾಕ್ಟ್ ಆದ್ರೆ the law of defendant is to be was followed in the presidency of town, but in the city outside the presidency ಯಾವುದು ಮುಂಬೈ, outside the town, the matter were solved on the basis of. ಅಂದ್ರೆ ಈಗ ಎರಡು ರಿಲಿಜನ್ ನಡುವೆ ಏನಾರ ವ್ಯವಹಾರ ಆದ್ರೆ ಅಲ್ಲಿ ನ್ಯಾಯ ಸಿಗೋದು ಬಹಳ ಕಷ್ಟ ಇತ್ತು. ಡಿಫೆಂಡೆಂಟ್ ಈಸ್ ಟು ಏನಂತ ಇಲ್ಲಿ ಮಾಡಿದ್ರು. ಬಟ್ ಔಟ್ಸೈಡ್ ದ ಪ್ರೆಸಿಡೆನ್ಸಿ ಟೌನ್ ಅಂದ್ರೆ ಮದ್ರಾಸ್, ಮುಂಬೈ, ಕೋಲ್ಕತ್ತಾ ಮತ್ತೆ ದಲ್ಲಿ ಬಿಟ್ಟು ಇಟ್ ವಾಸ್ ಆನ್ ದ ಬೇಸ್ ಆಫ್ ಜಸ್ಟಿಸ್, ಇಕ್ವಿಟಿ ಅಂಡ್ ಗುಡ್ ಕನ್ಸೆಸ್. ಒಂದು ಲಾಭ, ರೈಟ್, ಮೋಸ ಇಲ್ಲದೆ, ರೈಟ್, ಫ್ರಾಡ್ ಇಲ್ಲದೆ. ದಿಸ್ ಪ್ರೊಸೀಜರ್ ವಾಸ್ ಫಾಲೋಡ್ ಟಿಲ್ ಇಂಡಿಯನ್ ಕಾಂಟ್ರಾಕ್ಟ್ ವಾಸ್ ಇಂಪ್ಲಿಮೆಂಟ್. ಅವ್ರಿಗೆ ಮಾಡಿದ್ರು, ಫಾಲೋ ಮಾಡಿದ್ರು ಇಲ್ಲಿ. ಹಾಗಿದ್ರೆ ಏನ್ ಸರ್, ಈಗ ನೋಡಪ್ಪ, ಫಸ್ಟ್ ಲಾ ಇತ್ತು, ಆಮೇಲೆ ಯಾರು ಬಂದು, ಆಮೇಲೆ ಮುಘಲರದ ಇದ್ದಾಗ ಯಾವ್ದಿತ್ತಲ್ಲಿ ದೇರ್ ವಾಸ್ ಇಸ್ಲಾಮಿಕ್ ಲಾ ಬಂತು, ಕರೆಕ್ಟ್. ಆಮೇಲೆ ಲಾ, ಆಮೇಲೆ ಆಯ್ತು ಬ್ರಿಟಿಷ್ ಲಾ ಬಂತು ಇಲ್ಲಿ. ಬಟ್ ದ ಲಾ ಆಫ್ ಕಾಂಟ್ರಾಕ್ಟ್ ಇಂಟ್ರಡಕ್ಷನ್, ಕಾಂಟ್ರಾಕ್ಟ್ ಆಫ್ ದಿ ಲಾ ಇಂಟ್ರಡಕ್ಷನ್ ಇಲ್ಲಿ ಆಯ್ತು. ಸರ್ ಹಾಗಿದ್ರೆ ಏನ್ ಸರ್ ಇದು, ಸ್ವಲ್ಪ ಕೇಳಲಿ. The law of contract constitutes the most important branch of mercantile and law of contract constitutes the most important branch of mercantile and commercial law. ಈಗ ಯಾವ್ದು ಇಂಪಾರ್ಟೆನ್ಸ್ ಇದೆಲ್ಲ ಸ್ವಲ್ಪ ನಾನು ಒತ್ತಿ ಹೇಳ್ತೇನೆ, ಯಾವ್ದು ಇಂಪಾರ್ಟೆನ್ಸ್ ಇಲ್ಲ ಸ್ವಲ್ಪ ಅದಕ್ಕೆ ನಾನು ಒಂದು ರೀತಿಯಾಗ ಇದಕ್ಕೆ ಸರ್ ವೆರಿ ಸಿಂಪಲ್ ಆಗಿದೆ. ನೋಡ್ರಿ, ಇಂಪಾರ್ಟೆಂಟ್ ಪಾರ್ಟ್ ಇಸ್ ದಟ್, ಆಸ್ ಐ ಟೋಲ್ಡ್ ಯು ರೈಟ್ ಬಿಗಿನಿಂಗ್ ಆಫ್ ಸೆಲ್ಫ್, ಆಫರ್, ಆಕ್ಸೆಪ್ಟೆನ್ಸ್,
ಬಟ್ ಬೇಸಿಕ್ಸ್ ಇದೆ, ಬುಕ್ಸ್ ಆಗಿದೆ ಆಗುತ್ತೆ. So the law of contract constitutes the most important branch of the mercantile or commercial law. Affects everybody. ಪ್ರತಿಯೊಬ್ಬ more so trade, commerce and industry ಆಗಿದ್ದವನು. ಯಾವುದು law of contract. Indian Contract Act ಬಂದಿಲ್ಲ ಇದೆ. It may be said that contract is the foundation of the civilized world. ಯಾವುದೇ ಒಂದು ದೇಶ ಸಿವಿಲೈಸೇಷನ್ ಅಲ್ಲಿ ಬೆಳವಣಿಗೆ ಹೊಂದ್ತಾ ಇದೆ ಅಂದ್ರೆ ಕಾಂಟ್ರಾಕ್ಟ್ ಇಸ್ ದ ವೆರಿ ಇಂಪಾರ್ಟೆಂಟ್. The law relating contract is governed by the Indian Contract Act. ಯಾವುದೇ law relating to contract, ಯಾವುದೇ ಕಾಂಟ್ರಾಕ್ಟ್ law ಇದಾವಲ್ಲ, it is governed by ಯಾರು? It is governed by Indian Contract Act. ಈಗ it is form ಯಾವಾಗಪ್ಪ ಇದು? April 25th 1872 ಇದು ಫಾರ್ಮ್ ಆಯಿತು and came to force on September 10th 1872. Indian Contract Act ಫಾರ್ಮ್ ಆಗಿದ್ದು 25th 1872 ಮತ್ತೆ ಇದು came into force September 1st ಇದು, ರೈಟ್? ಈಗ the preamble of the act is ಏನಪ್ಪ? the preamble ಏನಿದೆ, ಮೇನ್ ಏನಿದೆ ಇದರಲ್ಲಿ? ಮೇನ್ what is trying to say? To define and amend certain parts of the law relating to the contract, right? The preamble of the act says that to define ಯಾವುದೇ ಒಂದು ಸಿಚುವೇಶನ್ ಗೆ ಡಿಫೈನ್ ಮಾಡಬೇಕಂದ್ರೆ ಅಥವಾ ಬದಲಾವಣೆ ಮಾಡಬೇಕಂದ್ರೆ ಅಮೆಂಡ್ಮೆಂಟ್ ಮಾಡಬೇಕಂದ್ರೆ certain parts of the law relating to contract extend the whole of the India including the state of Jammu and Kashmir after removed from Article 3. whole India ಏನಾಯ್ತು ಬಂದ್ಬಿಡ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾವುದು ಸರ್? ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1870. ಹಾಗಿದ್ದರೆ ಸರ್ ಇದರಲ್ಲಿ ಏನಿದೆ ಈ ಕಾಂಟ್ರಾಕ್ಟ್ ಬಗ್ಗೆ? ವಾಟ್ ಅಂಡ್ ಆಲ್ ವಿ ಹ್ಯಾವ್ ಇನ್ ದಿಸ್? ಬಚ್ಚೋ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಮೋಸ್ಟ್ಲಿ ಡೀಲ್ ಜನರಲ್ ಪ್ರಿನ್ಸಿಪಲ್ ಅಂಡ್ ರೂಲ್ಸ್ ಗವರ್ನಿಂಗ್ ದ ಆಕ್ಟ್ ಕಾಂಟ್ರಾಕ್ಟ್ಸ್. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಆಗಿಂದೆ ಜನರಲ್ ಪ್ರಿನ್ಸಿಪಲ್ಸ್ ಅದಾವೆ. ನಾರ್ಮಲ್ ಆಗಿ ಒಂದು ಒಬ್ಬರಿಗೆ ನ್ಯಾಯ ಕೊಡಬೇಕು, ಒಬ್ಬರಿಗೆ ಜಸ್ಟಿಸ್ ಕೊಡಬೇಕು, ಒಬ್ಬರಿಗೆ ವಾಟ್ ಇಸ್ ಸೇ ದಟ್ ಚೀಟಿಂಗ್ ಆಗಿದೆ ಅವರಿಗೆ ಒಂದು ಅವ್ರದ್ದು ಅಧಿಕಾರ ಕೊಡೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾರೆ, ರೈಟ್? ಹಾಗಿದ್ದರೆ ಏನ್ ಸರ್? ಈಗ ನೋಡಿ, ಕೇಳಲೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಇದೆಯಲ್ಲ, ಎರಡು ಪಾರ್ಟ್ದಾಗ ಡಿವೈಡ್ ಮಾಡೀವಿ. ಡಿವೈಡೆಡ್ ಇಂಟು 2 parts. ಫಸ್ಟ್ ಪಾರ್ಟ್ದಾಗ 1 to 75 ಡೀಲ್ಸ್ ವಿತ್ ವಾಟ್? ಜನರಲ್ ಪ್ರಿನ್ಸಿಪಲ್, ರೈಟ್? ಜನರಲ್ ಪ್ರಿನ್ಸಿಪಲ್ ಯಾವ್ದು? 175. ಓಕೆ ಓಕೆ ಹಾಗಿದ್ರೆ ಸರ್ and therefore applies for all the contract irrespective of the nature. ಏನಾಗುತ್ತೆ? 1 to 75 ಸೆಕ್ಷನ್ಸ್ ಇದಾವಲ್ಲ, ಜನರಲ್ ಪ್ರಿನ್ಸಿಪಲ್ ಎಲ್ಲ ಸರ್ ಬಂದ್ಬಿಡ್ತದೆ. ಸೆಕೆಂಡ್ ಪಾರ್ಟ್ ಇದೆಯಲ್ಲ, ಸೆಕೆಂಡ್ ಪಾರ್ಟ್ ದಲ್ಲಿ ಸೆಕ್ಷನ್ 124 to 238 deals with certain special kind of contract like indemnity and guarantee, bailment, pledge and agency. ಮುಂದೆ ಡಿಸ್ಕಸ್ ಮಾಡೋಣ. ಫಸ್ಟ್ ಪಾರ್ಟ್ ನಿಮಗೆ ಬಹಳ ಇಂಪಾರ್ಟೆಂಟ್ ಇದೆ. ಫಸ್ಟ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಚ್ಚೋ, as a result of increasing complexity of the business environment, ಗೊತ್ತಾಗಿದೆಯಾ? ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಇದೆಯಲ್ಲ, 2 ಪಾರ್ಟ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಪಾರ್ಟ್ ಏನಪ್ಪ? ಜನರಲ್ ಪ್ರಿನ್ಸಿಪಲ್. ಸೆಕೆಂಡ್ ಪಾರ್ಟ್ ಏನಿದೆ? ಇಟ್ ಇಸ್ ಗೋಯಿಂಗ್ ಟು ಬಿ ಅ ಸ್ಪೆಷಲ್ ಕೈಂಡ್ ಆಫ್ ಕಾಂಟ್ರಾಕ್ಟ್ ಇದು, ರೈಟ್? ಫಸ್ಟ್ ಪಾರ್ಟ್ ದಾಗ 1 to 175 ಇದ್ರೆ ಸೆಕೆಂಡ್ ಪಾರ್ಟ್ ದಲ್ಲಿ ಏನಿದೆ? 124 to 238 ಸೆಕ್ಷನ್ಸ್ ಇದಾವೆ. 124 to 234 ಸೆಕ್ಷನ್ಸ್ ಇದಾವಲ್ಲ, ದಿಸ್ ಇಸ್ ಫಾರ್ ಕಾಂಟ್ರಾಕ್ಟ್ ಆಫ್ ಎಕ್ಸಾಂಪಲ್ ಸ್ಪೆಷಲ್ ಕೈಂಡ್ ಆಫ್ ಕಾಂಟ್ರಾಕ್ಟ್ ಇದು. ಓಕೆನಾ ಬಚ್ಚೋ? ಹಾಗಿದ್ರೆ ಸರ್ ಮುಂದೇನು? ಸ್ವಲ್ಪ ಕೇಳ್ರಿ, ಡೌಟ್ ಕೇಳಿ. Definitely I'll explain that whole thing one by one system. ಈಗ ನೋಡಿ, ಕಾಂಟ್ರಾಕ್ಟ್ ಆಕ್ಟ್ ಎದಕ್ಕೆ ಬಂತಪ್ಪ? as the result of increasing complexity, business environment is getting growth. ಬಿಸ್ನೆಸ್ ದಲ್ಲಿ, ವ್ಯವಹಾರದಲ್ಲಿ ಬಹಳಷ್ಟು ಕಾಂಪ್ಲೆಕ್ಸಿಟಿ ಸಮಸ್ಯೆಗಳು ಅಥವಾ ಸಿಚುವೇಶನ್ ಹೆಂಗ್ ಬರ್ತಾ ಇದೆ ಅಂದ್ರೆ sometimes ಹ್ಯಾಂಡಲ್ ಮಾಡೋದು ಕಷ್ಟ ಇದೆ. So innumerable contracts are entered into by party in the usual course of the carrying on their business.
ಹೌದಲ್ಲ? ನಾವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ವ್ಯವಹಾರ ಮಾಡಾಕ್ತೀರಿ ನೀವು, ಹೌದಪ್ಪ. ವ್ಯವಹಾರದಲ್ಲಿ ದೇರ್ ಆರ್ ಸೋ ಮೆನಿ ಟ್ರಾನ್ಸಾಕ್ಷನ್ಸ್, ರೈಟ್? ದೇರ್ ಆರ್ ಸೋ ಮೆನಿ ಕಾಂಟ್ರಾಕ್ಟ್ ಬಂದೇ ಬರ್ತವೆ. ಓಕೆನಾ? ಸರಿ, ಸ್ವಲ್ಪ ಚೇಸ್ ಬಿಕಾಸ್ ಈಗ ಪಾರ್ಟ್ ರೈಟ್. Make some sense, right? So ಹೇಳಿದೆ ನಾನು, it should you note it down because ಏನಾಗುತ್ತೆ ಈಗ 2 hours ಇರಕ್ ಆಗಿಲ್ಲಲ್ಲ, that's why much. ಸೊ ಹಾಗಿದ್ರೆ ಏನ್ ಸರ್ ಈಗ ನೋಡ್ರಿ, ಯಾವುದೇ ಒಂದು ವ್ಯವಹಾರ, ಯಾವುದೇ ಒಂದು ಬಿಸ್ನೆಸ್ ದಲ್ಲಿ ಏನಾಗುತ್ತೆ, ನಾವು ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಎಲ್ಲ ಬಹಳ ಆಗ್ತವೆ, ಕರೆಕ್ಟ್? ಇದಕ್ಕಿಪ್ಪ ಇವಾಗಿನ ಕಾಲದಲ್ಲಿ ನೋಡ್ರಿ, ಮುಂಚೆ ಹೆಂಗಿತ್ತು, ಬಿಸ್ನೆಸ್ ವಾಸ್ ಅ ಲಿಮಿಟೆಡ್ ಇತ್ತು. ಇವಾಗ ಎಕ್ಸ್ಪಾನ್ಷನ್, ಗ್ರೋತ್ ಅನ್ನೋದು ಬೇಜಾನಿದೆ, ರೈಟ್? ಅದಕ್ಕೆ ಕಾಂಟ್ರಾಕ್ಟ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಬಹಳ ಕಾಂಪ್ಲೆಕ್ಸ್ ಆಗಿದ್ದ ಕಾರಣ ಏನಾವ ಪಾರ್ಟೀಸ್, ಬಯರ್ ಅಂಡ್ ಸೆಲ್ಲರ್ ಇರ್ಬೋದು, ಗಿವರ್ ಅಂಡ್ ರಿಸೀವರ್ ಇರ್ಬೋದು, ಇದೆಲ್ಲ ಇದು ಬ್ಲೋ ಏನಾರ ಪರ್ಸು ಐತಿ ಬ್ಲೋ, ಕ್ಲಾಸ್ ಬಿಡೋ ಕೊಡೋಣ, ಕ್ಲಾಸ್ ಬಿಡೋಣ ಒಂದು ನಿಮಿಷ. So contract is the of defining the rights and of the business, right? So this branch of law is different from other branch of law. ಒಂದು ನಿಮಿಷ ದೀಪ, ಓಂಕಾರ. ಬರ್ರಿ, ಇಮೇಲ್ ನಿಂದು ಫೌಂಡೇಶನ್ ಅಲ್ಲ, ಎಷ್ಟು ಜನ ಅದೀರಿ ನೀವು? ಕುಂದ್ರ ಕ್ಲಾಸ್ ತೊಗೊಳಕ್ ನಿಮ್ದು ಕುಂದ್ಬಿಡ್ತೀರಿ ಒಂದು ತಾಸಿಗ ನೋಡ್ರಿ, ಏನ್ ಗೊತ್ತಾಗುತ್ತೆ ನಿಮ್ಗೆ ಏನ್ ಮಾಡ್ದಂತ? ಆರಾಮ್ಸ್ ಕುಂದ್ರಿ ಇಲ್ಲಿ, ನೀವು ಕುಂದ್ರಿ, ನೀವು ಕರ್ಕೊಟ್ಟಿರ್ಬೇಕಾದ್ರೆ. ಬಿಕಾಸ್ ಏನಾಗುತ್ತೆ, ಇನ್ ಬಿಟ್ವೀನ್ ಕ್ಲಾಸ್ ಐ ಕ್ಯಾನಾಟ್ ಬಿ, ಬಿಕಾಸ್ ಆನೆಸ್ಟ್ ಸ್ಟೂಡೆಂಟ್ಸ್, ರೈಟ್? ಯಾವ್ರು ನಿಮ್ದು ಬಂದ್ರೆ ಮಾಡೋದಿಲ್ಲ ನೋಡಿ. ಯಾವುದೇ ಒಂದು ವ್ಯವಹಾರದಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದರ್ ಬಚ್ಚೋ. ಸ್ವಲ್ಪ ಕೇಳಮ್ಮ, ಏನೇನು ಭೂಮಿ ಅಡ್ಮಿಷನ್ ಮಾಡ್ತಾರೆ, ಅಡ್ಜಸ್ಟ್ ಮಾಡ್ಕೊಡ್ತಾರೆ. ಈಗ ಒಂದು ಮಾತು ಕೇಳ್ರಿ, ಆಲ್ವೇಸ್ ಕಾಂಟ್ರಾಕ್ಟ್ ಇರುತ್ತಲ್ಲ, ಕಾಂಟ್ರಾಕ್ಟ್ ದಲ್ಲಿ ಹೆಂಗಿದೆ, there should be two parties, right? ಹೌದಲ್ಲ? ನೀವು ಏನು ವಸ್ತು ಮಾಡಕ್ ಹೋದ್ರೆ ಅಥವಾ ಮಾರಕ್ ಹೋದ್ರೆ ಆಲ್ವೇಸ್ ಏನಿರ್ತದೆ, ಪಾರ್ಟೀಸ್ ಇರುತ್ತೆ. ಇದೇ ಪಾಯಿಂಟ್. ಇಲ್ಲೇ ಈ ಟೂ ಪಾರ್ಟೀಸ್ಗೆ ಯಾವುದೇ ತರದ್ದು ಅನ್ಯಾಯ ಆಗಬಾರ್ದು, ಚೀಟಿಂಗ್ ಆಗಬಾರ್ದು, ಫ್ರಾಡ್ ಆಗಬಾರ್ದು. ಅವರು ಏನು ಪ್ರಾಮಿಸ್ ಮಾಡಿದ್ದಾರೆ, ಏನು ಅಕ್ಸೆಪ್ಟೆನ್ಸ್ ಆಗಿದೆ. ಒಂದ್ ಮಾತು ಹೇಳ್ರಿ, ಈಗ ಇಲ್ಲಿ ಅದಾನೆ ಒಬ್ಬವ ಎ ಮತ್ತೆ ಬಿ, ಇವ ಹೇಳ್ತಾ ಇದ್ದಾನೆ ನನ್ನ ಹತ್ರ ರೆಡ್ ಕಾರ್ ಇದು ಕೊಡ್ತೀನಂತ. ಇದರರ್ಥ ಇವನಿಗೆ ಅರ್ಥ ಮಾಡ್ಕೊಬೇಕು, ಹೌದಪ್ಪ ಬಿ ಅನ್ನವ, ಬಿ ಗೊತ್ತಿರ್ಬೇಕು ಏನಂತ, ಎ ಅನ್ನವ ರೆಡ್ ಕಲರ್ದ ಕಾರ್ ಕೊಡಾಕ್ತಾನೆ, ಪ್ಲಸ್ ಮಾಡೆಲ್ ಯಾವುದು ಇವನಿಗೆ ಗೊತ್ತಾಗಿದೆ, ಏನು ಇವನ ಹತ್ರ ಏನು ಕಾರ್ ಇತ್ತು, ಬ್ಲ್ಯಾಕ್ ಕಾರ್ ಐತಿ, ಮರ್ಸಿಡೀಸ್ ಕಾರ್ ಐತಿ, ಅದು ಮಾರ್ತಾ ಇದಂತೆಲ್ಲ ಇದಾರೆ, ಅದು ಕಾಂಟ್ಯಾಕ್ಟ್ ನನಗಿಲ್ಲ ಅಂದ್ರೆ ಏನ್ರಿ? ಈಗ ಅಂಡರ್ಸ್ಟ್ಯಾಂಡಿಂಗ್ ಶುಡ್ ಬಿ ಸೇಮ್ ಥಿಂಗ್, ಸೇಮ್ ಸೆನ್ಸ್ ಆಯ್ತು. ಕಾಂಟ್ರಾಕ್ಟ್ ಹೆಂಗಿದೆ ಅಂದ್ರೆ ಎರಡು ಪಾರ್ಟಿ ಅಂತೂ ಮುಖ್ಯ ಇದೆ, ಬಟ್ ಅಷ್ಟೇ ಅಲ್ಪ, ಈ ಎರಡು ಪಾರ್ಟಿ ಏನ್ ಆಫರ್ ಆಗ್ತಾ ಇದೆ, ಏನ್ ಅಕ್ಸೆಪ್ಟೆನ್ಸ್ ಇಂಪಾರ್ಟೆಂಟ್. ನಾಳೆ ಒಂದು ದುಡ್ಡು ಕೊಟ್ಟ ಮ್ಯಾಗೆ ಈ ವಸ್ತು ವಾಪಸ್ ಕೊಟ್ಟ ಮ್ಯಾಗೆ ಮಾಡ್ತಾನೆ, ಇಲ್ಲಪ್ಪ ನನಗೆ ರೆಡ್ ಕಲರ್ ಅದಲ್ಲ ಬ್ಲಾಕ್ ಕಲರ್ ಕಾರ್ಡ್ ಬೇಕು ಮಾಡಿಸಿದ್ರೆ ಕಾಂಟ್ರಾಕ್ಟ್ ಆಗಿಲ್ಲ. ಬಿಕಾಸ್ ಫಸ್ಟ್ ಸ್ಟೇಜ್ ಇಟ್ ಸೆಲ್ಫ್ ಇಸ್ ಏನಿದೆ, ಕಾಂಟ್ರಾಕ್ಟ್ ರದ್ದಾಗುತ್ತದೆ, ರೈಟ್? ಏನಾಗುತ್ತೆ, ಮೊನ್ನೆ 2 ದಿನ
ಆನ್ಲೈನ್ದಾಗಂತೂ ಇಲ್ಲಿ ಸೇಮ್ ಇರುತ್ತೆ, ಬಟ್ ಆಫ್ಲೈನ್ದಾಗ ಏನಾಗುತ್ತೆ, ಇಲ್ಲಿ ಬರಬೇಕಾಗುತ್ತೆ. ಆನ್ಲೈನ್ದಾಗ ಮನೆ ಕುಂತ್ಬೇಕು. ಆನ್ಲೈನ್ ಬೆನಿಫಿಟ್ ಜಾಸ್ತಿ ಅದಾವ ಆಫ್ಲೈನ್ದಾಗ ಇಲ್ಲಿ ಮುಂದೆ ಕುಂತ ಡೌಟ್ಸ್ ಕೇಳ್ಬೋದು. ಆನ್ಲೈನ್ದಾಗ ಏನಾಗುತ್ತೆ, ಕ್ಲಾಸ್ ಹಚ್ಚದೆ ಕೇಳ್ಬೋದು, ಡೌಟ್ಸ್ ಕೇಳ್ಬೋದು, ಹ್ಯಾಂಡ್ ರೈಸ್ ಮಾಡ್ಬೋದು, ಸೇಮ್ ಡೌಟ್ ಬರ್ತವೆ. ಬಟ್ ಏನಾಗುತ್ತೆ, ಆಫ್ಲೈನ್ದಾಗ ಎರಡು ಬರ್ತಾವೆ ನಿಮ್ಗೆ. ಆಫ್ಲೈನ್ ಕ್ಲಾಸಸ್ ಬರ್ತವೆ, ಆನ್ಲೈನ್ ಕ್ಲಾಸಸ್ ಬರ್ತವೆ. ರಿಸಲ್ಟ್ ಎರಡು ಕೂಡ ಗ್ಯಾರಂಟಿ ಕೊಡ್ತೇವೆ. ಸೊ ಹಾಗಿದ್ರೆ ಗೈಸ್ ಏನಪ್ಪಾ ಅಂದ್ರೆ ಈಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಕೊಡಿ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಏನ್ ಹೇಳ್ತದೆ, ಇಲ್ಲೇ ದೇರ್ ಆರ್ ಟೂ ಸೆಕ್ಷನ್. ಕರೆಕ್ಟ್. ಸೊ ಕಾಂಟ್ರಾಕ್ಟ್ ಈಸ್ ದ ಮೋಸ್ಟ್ ಯೂಶುವಲ್ ಮೆಥಡ್ ಆಫ್ ಡಿಫೈನಿಂಗ್ ದ ರೈಟ್ಸ್ ಅಂಡ್ ಡ್ಯೂಟಿ. ಯಾವುದೇ ವ್ಯವಹಾರದಲ್ಲಿ, ಯಾವುದೇ ಒಂದು ಆರ್ಗನೈಸೇಷನ್ ಆಗಲಿ, ಸಂಸ್ಥೆಯಲ್ಲಿ, ಅಲ್ಲಿ ಏನು ವ್ಯವಹಾರ ಆಗ್ತಿರ್ತವೆ, ಟ್ರಾನ್ಸಾಕ್ಷನ್ಸ್ ಆಗ್ತವೆ. ಟ್ರಾನ್ಸಾಕ್ಷನ್ ಆಗುವಾಗ ಪ್ರತಿಯೊಬ್ಬಂದು ಏನ್ ಅಧಿಕಾರ ಇದೆ, ರೈಟ್ಸ್ ಮತ್ತೆ ಡ್ಯೂಟೀಸ್. ಉದಾಹರಣೆಗೆ ಇನ್ನೊಂದು ಅಧಿಕಾರ ಏನಂತಿ, ಕಲ್ಸೋದು. ಅಧಿಕಾರ ಅಂತಲ್ಲಿ ಕ್ಲಾಸಿಗೆ ಬಂದು ಕುಂದ್ರೋದು ಇರ್ತೈತಿ. ಸರ್ ಅಡ್ಮಿಷನ್ ಮಾಡ್ಸೇನ್ರಿಪ್ಪ, ಫೀಸ್ ಕೊಟ್ಟೆ ಪಾಸ್ ಮಾಡ್ಕೊಟ್ಟಿದ್ರೆ ಹಂಗಿರಲ್ಲ. ಪ್ಲಸ್ ನಿಮ್ದು ಅಧಿಕಾರ ಏನಿದೆ, ನಿಮ್ದು ರೈಟ್ಸ್ ಏನಿದೆ, ಕ್ವಶನ್ಸ್ ಕೇಳೋದು. ನನ್ನ ಅಧಿಕಾರದ ಆನ್ಸರ್ ಮಾಡಬೇಕಲ್ಲ, ನನ್ನ ಡ್ಯೂಟಿ ಅಲ್ಲದ ಅಧಿಕಾರ ನೀವು ಮಾಡತ್ತೀರಿ. ನಾನು ಡ್ಯೂಟಿ ಮಾಡಿಲ್ಲ, 9 ಗಂಟೆಗೆ ಕರೆದೆ, ಬೇಡಪ್ಪ ನಾಳೆ ಕ್ಲಾಸ್ ಹೋಗ್ತದೆ ಅಂದ್ರೆ ಏನು? ಕಾಂಟ್ರಾಕ್ಟ್ ಇಸ್ ದ ಮೋಸ್ಟ್ ಯೂಶುವಲ್ ಮೆಥಡ್ ಆಫ್ ಡಿಫೈನಿಂಗ್ ದ ರೈಟ್ಸ್, ಅಧಿಕಾರ ಎದರದು, ಪಾರ್ಟೀಸ್ ಇನ್ ದ ಟ್ರಾನ್ಸಾಕ್ಷನ್. ಯಾವುದೇ ಟ್ರಾನ್ಸಾಕ್ಷನ್ ಅಂದ್ರೆ ಯಾವ್ಯಾವ ಅಧಿಕಾರ ತೋರಿಸ್ತದೆ. ಸೊ ದಿಸ್ ಬ್ರಾಂಚ್ ಆಫ್ ಲಾ ಇಸ್ ಡಿಫರೆಂಟ್ ಫ್ರಮ್ ಅದರ್ ಬ್ರಾಂಚ್. ನೋಡ್ರಿ ಪೈಲೆ ಹೆಂಗಿದೆ ಅಂದ್ರೆ, ಈಗ ಜಸ್ಟ್ ನೋ ಐ ಟೋಲ್ಡ್ ಯು ರೈಟ್, ಏನಂದ್ರೆ ಈಗ ಕಾಂಟ್ರಾಕ್ಟ್ ದಾಗ ಒಂದು ಜನರಲ್ ಪ್ರಿನ್ಸಿಪಲ್ಸ್ ಏನಿದೆ, ಗವರ್ನಿಂಗ್ ಕಾಂಟ್ರಾಕ್ಟ್. ಗವರ್ನಿಂಗ್ ಕಾಂಟ್ರಾಕ್ಟ್ ಅಂದ್ರೆ ಏನ್ರಿ, ಬೇರೆ ಆಗುತ್ತೆ. ಪೇಮೆಂಟ್ ಕಾಂಟ್ರಾಕ್ಟ್ ಬೇರೆ ಆಗುತ್ತೆ, ಬ್ಯಾಂಕಿಂಗ್ ಕಾಂಟ್ರಾಕ್ಟ್ ಬೇರೆ ಆಗುತ್ತೆ, ಪ್ಲೆಜ್ ಕಾಂಟ್ರಾಕ್ಟ್ ಬೇರೆ ಆಗುತ್ತೆ, ಏಜೆನ್ಸಿ ಕಾಂಟ್ರಾಕ್ಟ್. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿಲ್ಲ, ಅದು ಮುಂದೆ ಕಳ್ಸೋಣ ಇಂಟರ್ಮೀಡಿಯೇಟ್. ಫೌಂಡೇಶನ್ ದಾಗ ನಿಮ್ಗೆ ಏನೈತೆ ಅಂದ್ರೆ ವೆರಿ ಸಿಂಪಲ್ ಇದೆ. ಇಲ್ಲೇ ನಾರ್ಮಲ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್, ರೈಟ್, ಪರ್ಚೇಸ್ ಅಂಡ್ ಸೇಲ್, ಪ್ರಾಪರ್ಟಿ ಟ್ರಾನ್ಸ್ಫರ್, ರೈಟ್. ಅಂದ್ರೆ ಏನಿದೆ ಇಲ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ದಾಗ ಫಸ್ಟ್ ಪಾರ್ಟ್ದಲ್ಲಿ 1 to 75 ಸೆಕ್ಷನ್ಸ್ ಅದಾವೆ. ಇಲ್ಲಿ ನಾವೇನ್ ಮಾಡ್ತೀವಿ, ಜನರಲ್ ಪ್ರಿನ್ಸಿಪಲ್ಸ್ ಅಂದ್ರೆ ಏನ್ರಿ ಸರ್ ಇದು ನೋಡ್ರಿ, ಆಲ್ ಕಾಂಟ್ರಾಕ್ಟ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ನೇಚರ್ ಇಟ್ ಅಪ್ಲೈಸ್ ಆಲ್ ದಿ ಕಾಂಟ್ರಾಕ್ಟ್ ಎಕ್ಸೆಪ್ಟ್ ಎ ಸ್ಪೆಷಲ್ ಕಾಂಟ್ರಾಕ್ಟ್. ಸ್ಪೆಷಲ್ ಕೈಂಡ್ ಆಫ್ ಕಾಂಟ್ರಾಕ್ಟ್, ಈ ಸ್ಪೆಷಲ್ ಕೈಂಡ್ ಆಫ್ ಕಾಂಟ್ರಾಕ್ಟ್ ನಾವು ಡಿಸ್ಕಸ್ ಮಾಡೋದು ನಾವೇ ಮೊದಲು. ಬಟ್ ಫಸ್ಟ್ ನೀವು ಇಂಡಿಯನ್ ಕಾಂಟ್ರಾಕ್ಟ್ ಪಕ್ಕ ಆದ್ರಿ, ಪರ್ಫೆಕ್ಟ್ ಆದ್ರಿ, ಸೊ ಗೊತ್ತಾಗ್ಬಿಡುತ್ತೆ ಹೌದಪ್ಪ ಇದರಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಡಿಫ್ರೆನ್ಶಿಯೇಟಿಂಗ್. ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೆ. ಇವಾಗ ಸ್ಟಾರ್ಟ್ ಆಗಿದೆ ಈ ಕ್ಲಾಸಸ್. ಇವಾಗ ಏನಾಗುತ್ತೆ, ಕಾಂಟ್ರಾಕ್ಟ್ ಅಂದ್ರೆ ಒಂದೇ ಇರುತ್ತೆ, ಬಟ್ ಇಟ್ಸ್ ನಾಟ್ ಲೈಕ್ ದಟ್ ಬಚ್ಚು. ಕಾಂಟ್ರಾಕ್ಟ್ ಹ್ಯಾಸ್ ಸೋ ಮೆನಿ, ಡೆಫಿನೆಟ್ಲಿ. ಈಗ ಹೇಳಿ, ನಾ ಹೇಳಿದೆ ನಿಮಗೆ ಕಾಂಟ್ರಾಕ್ಟ್ ಅಲ್ಲಿ ಪ್ರತಿಯೊಬ್ಬ ಪಾರ್ಟಿದು ರೈಟ್ಸ್ ಅಂಡ್ ಡ್ಯೂಟೀಸ್ ತೋರಿಸ್ಕೊಡ್ತೀವಿ. ಈಗ ನೋಡಿ ಹೆಂಗಿದೆ ಅಂದ್ರೆ, ಕಾಂಟ್ರಾಕ್ಟ್ ಮಾಡುವಾಗ ಒಂದು ಮಾತು ನೆನಪು, ಕಣ್ಣು ಮುಚ್ಚಿ ಯಾವುದು ಕಾಂಟ್ರಾಕ್ಟ್ ಅನ್ನ ಆಕ್ಸೆಪ್ಟ್ ಮಾಡಕ್ ಹೋಗ್ಬಾರ್ದು. ಹೌದು ಇಲ್ಲ? ಹೌದಲ್ರಿ? ಈಗ ನೀವು ಯಾವುದೇ ಒಂದು ವಸ್ತುವನ್ನು ಪರ್ಚೇಸ್ ಮಾಡಕ್ ಹೋಗಿರಿ, ಕರೆಕ್ಟ್? ಒಬ್ಬ ಒಂದಾನೆ ಸೆಲ್ಲರ್, ಇವ ಮಾರಕ್ ನಿಂತಾನ. ಇವನ ಕೆಲಸ ಏನು, ಇವನ ಹತ್ರ ವಸ್ತು ಇದೆ, ಮಾರ್ಬೇಕು. ಇವ ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಗೆ ಹೇಳಂಗಿಲ್ಲ ಅದ್ರದ್ದು. ನೀವು ಖರೀದಿ ಮಾಡಿ ಇವನ್ ಮ್ಯಾಗೆ ಉಪಕಾರ ಮಾಡತ್ತಿಲ್ಲ ಇಲ್ಲಿ ಇಲ್ಲ, ಇವ ಫ್ರೀದಾಗ ಮಾಡತಾನೆ. ಬಿಕಾಸ್ ಕನ್ಸಿಡರೇಷನ್ ಇದೆ ಇದ್ರಾಗ. ನೀವು ಯಾವುದೇ ಒಂದು ವಸ್ತು ಇವ್ನ ಕಡೆ ತಗೊಳಕತ್ತೀರಪ್ಪ ಅಂದ್ರೆ ದುಡ್ಡು ಕೊಡಾಕ್ತೀರಿ ಅಲ್ಲಿ. ಅದು ಈಗ ಕೊಡ್ಬೋದು ಅಥವಾ ಬ್ಯಾಂಕ್ದಾಗ ಲೋನ್ ತಗೊಂಡು ಆಮೇಲೆ ಕೊಡ್ಬೋದು. ಅರ್ಥ ಏನಪ್ಪಾ ಅಂದ್ರೆ, ನೀವು ಇವನಿಗೆ ಏನೇನು ಆಫರ್ ಮಾಡತ್ತಾನೆ ಪ್ರತಿ ಒಂದನ್ನ ಡಿಟೇಲ್ ಆಗಿ ಕೇಳಬೇಕಾಗತ್ತೆ. ಹೌದಲ್ಲ? ಹಾ, ಡಿಟೇಲ್ ಆಗಿ ಕೇಳಿದ ಮ್ಯಾಗೆ ನಿಮ್ಗೆ ಅದು ಇವನ್ ಏನಾಗುತ್ತೆ, ಇವೊಂದು ನಿಮ್ಗೆ ಆಫರ್ ಮಾಡ್ತಾ ಇದ್ದಾನೆ. ನಿಮ್ಗೆ ಏನ್ ಮಾಡ್ತಾನೆ, ಆಫರ್ ಮಾಡ್ತಾ ಇದ್ದಾನೆ. ಆಫರ್ ನೀವು ಅಕ್ಸೆಪ್ಟ್ ಮಾಡಿರ್ಬೇಕು, ಅವಾಗ ಏನಾಗುತ್ತೆ ಕಾಂಟ್ರಾಕ್ಟ್. ಅದು ಬಿಟ್ಟು ಆಫರ್ ಮಾಡಿದ್ದೇ ಬೇರೆ, ಅಕ್ಸೆಪ್ಟ್ ಮಾಡಿದ್ದೇ ಬೇರೆ ಇದ್ದಾಗ ನಾಳೆ ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆ ನೀವು ಜವಾಬ್ದಾರಿ ಆಗ್ತೀರಿ. ಮಾರೋ ಮಾಡ್ತಾನೆ, ನನ್ನ ಕೆಲಸ ಆಯ್ತು, ನಾ ಮಾರಿದೇ ಮಾರ್ಬಿಟ್ಟೆ. ನೀವು ಖರೀದಿ ಮಾಡುವ ಹೇಳಿದೆ ಆಯ್ತಲ್ಲ, ಅದಕ್ಕೆ ಏನಿದೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ದಲ್ಲಿ there are so many terms we have. Definitely we'll discuss this now one by one, discuss, right?
ವಾಟ್ ಎಕ್ಸಾಕ್ಟ್ಲಿ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಅಂದ್ರೆ ಏನು ನೆನಪಿಟ್ಕೊಡ್ರಿ ಇದು ಬಿಕಾಸ್ ಇಲ್ಲಿ ಬಹಳ ಕ್ವಶನ್ ಕೇಳ್ತೀವಿ ನಾವು ಮೇನ್ ನೋಡ್ರಿ ನಿಮಗೆ ಸಿಲೆಬಸ್ದಾಗ ಇದು 20% ಗಿಂತ 25% ಮಾರ್ಕ್ಸ್ ಕೇಳ್ತಾರೆ ಕಾಂಟ್ರಾಕ್ಟ್ ಮ್ಯಾಗ ಅದು ಯಾವುದು ಸರ್ ಕಾಂಟ್ರಾಕ್ಟ್ ಆಕ್ಟ್ 872 ಇದ್ರ ಮ್ಯಾಗ ಇರ್ತೈತಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಸೊ ಅದಕ್ಕೆ ಬಚ್ಚೋ ಲೆಟ್ಸ್ ಸ್ಟಾರ್ಟ್ ಅಂಡ್ ಲೆಟ್ಸ್ ಬಿಗಿನ್ ದ ಕಾಂಟ್ರಾಕ್ಟ್ ನಾವು ಫಸ್ಟ್ ಚಾಪ್ಟರ್ ಇದೆ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದೆ ನೆಕ್ಸ್ಟ್ ಒಂದು 10 ನಿಮಿಷ ತಗೋತೀನಿ ಆಮೇಲೆ ಡಿಸ್ಕಸ್ ಮಾಡೋಣ ಆಲ್ಮೋಸ್ಟ್ ನೋಡಿ ಯಾವುದೇ ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಬೈ ಲಾ ಕಾಂಟ್ರಾಕ್ಟ್ ಏನ್ರಿ ಸರ್ ನೋಡ್ರಿ ಒಂದು ಅಗ್ರಿಮೆಂಟ್ ಆಗೈತಿ ಅಗ್ರಿಮೆಂಟ್ ಆಗೈತಿ ಅಗ್ರಿಮೆಂಟ್ ಅನ್ನ ನಾವು ಎನ್ಫೋರ್ಸ್ ಮಾಡಿದ್ರೆ ಸರ್ ಎನ್ಫೋರ್ಸ್ ಅಂದ್ರೆ ಏನು ಫಸ್ಟ್ ಅಗ್ರಿಮೆಂಟ್ ಆಗಿರ್ಬೇಕು ಈ ಅಗ್ರಿಮೆಂಟ್ ದಲ್ಲಿ ಎನ್ಫೋರ್ಸಬಿಲಿಟಿ ಅಂದ್ರೆ ಏನ್ರಿ ವಾಟ್ ಇಸ್ ಎನ್ಫೋರ್ಸ್ ನಾ ಹೇಳಿದಿಲ್ಲ ನಿಮಗೆ ಯಾವುದೇ ಕಾಂಟ್ರಾಕ್ಟ್ ಎಷ್ಟು ಬೇಕು ವಾಟ್ ಇಸ್ ಬೇಕು ಇವ್ರ ನಡುವೆ ಏನಾಗಿದೆ ಅಗ್ರಿಮೆಂಟ್ ಆಗಿದೆ ಈಗ ಈ ಪಾರ್ಟಿಗೆ ಯಾವುದೇ ತರದ ಪಾರ್ಟಿಗೆ ಅಗ್ರಿಮೆಂಟ್ ಪ್ರಕಾರ ಒಂದು ಅಧಿಕಾರ ಒಂದು ಹಕ್ ಸಿಗಲಿಲ್ಲ ಅಂದ್ರೆ ಅವ ಕೋರ್ಟ್ ಹೋಗಿ ಎನ್ಫೋರ್ಸ್ ಮಾಡ್ಬೋದು ಅವ ಅಂತೀವಿ ಕಾಂಟ್ರಾಕ್ಟ್ ಅಂತೀವಿ ಅಗ್ರಿಮೆಂಟ್ ಇರ್ತಲ್ಲ ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಬೈ ಲಾ ಕಾಂಟ್ರಾಕ್ಟ್ ಅವರು ಅಧಿಕಾರ ಕೇಳಕ್ ಮಾಡಂಗಿಲ್ಲ ಬಾ ಮಗ ನಾನು ತೋರಿಸ್ತೀನಿ ನಿಮ್ಗೆ ಕೋರ್ಟಿಗೆ ಬಾ ಜಗ್ತೀನಿ ಅಗ್ರಿಮೆಂಟ್ ಈಗ ನೋಡ್ರಿ ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಬೈ ಲಾ ಕಾಂಟ್ರಾಕ್ಟ್ ಕನ್ಸಿಸ್ಟ್ ಆಫ್ 2 ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದೆ ಒನ್ ಇದೆ ಅಗ್ರಿಮೆಂಟ್ ಎರಡನೇದು ಎನ್ಫೋರ್ಸಿಬಲ್ ಹಾಗಾದ್ರೆ ಅಗ್ರಿಮೆಂಟ್ ಅಂದ್ರೆ ಏನ್ರಿ ವೆರಿ ಇಂಪಾರ್ಟೆಂಟ್ ಅಲ್ಲ ಈಗ ಅಗ್ರಿಮೆಂಟ್ ಆಗೈತಿ ಅಗ್ರಿಮೆಂಟ್ ಅಂದ್ರೆ ಏನು ಅಗ್ರಿಮೆಂಟ್ ದಲ್ಲಿ ಸ್ವಲ್ಪ ನೋಡಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇದೆ ಅಗ್ರಿಮೆಂಟ್ ಇದೆಯಲ್ಲ ಇದೆ ಅಗ್ರಿಮೆಂಟ್ ಅಂದ್ರೆ ಒಂದು ಪ್ರಾಮಿಸ್ ಇರುತ್ತೆ ಇರ್ತೈತಿ ರೈಟ್ ಒಂದು ಪ್ರಾಮಿಸ್ ಇದೆ ಅಥವಾ ಸೆಟ್ ಆಫ್ ದಿ ಪ್ರಾಮಿಸಸ್ ಇದಾವೆ ಒಂದು ಪ್ರಾಮಿಸ್ ಇದೆ 10 ಪ್ರಾಮಿಸ್ ಇರ್ಬೋದು 100 ಪ್ರಾಮಿಸ್ ಇರ್ಬೋದು ಒಂದೇ ತರದ 100 ಪ್ರಾಮಿಸ್ ಇರ್ಬೋದು ಆ ಪ್ರಾಮಿಸ್ ಇದೆಯಲ್ಲ ಫಾರ್ಮಿಂಗ್ ಕನ್ಸಿಡರೇಷನ್ ಟು ಈಚ್ ಅದರ್ ಇವನಿಗೆ ಪ್ರಾಮಿಸ್ ಮಾಡಾನೆ ಇವನಿಗೆ ಪ್ರಾಮಿಸ್ ಮಾಡಿರ್ಬೋದು ಅಥವಾ ಪ್ರಾಮಿಸಸ್ ಇರ್ಬೋದು ಈ ಪ್ರಾಮಿಸಸ್ ಇಬ್ರಿಗೆ ಕನ್ಸಿಡರೇಷನ್ ಅಂದ್ರೆ ಏನ್ರಿ ಸರ್ ನೋಡಮ್ಮ ಕನ್ಸಿಡರೇಷನ್ ಅಂದ್ರೆ ಪ್ರತಿಫಲ ಹೋದ್ರಿ ಒಂದು ಬುಕ್ ಸ್ಟಾಲ್ಗೆ ಸರ್ CA ಫೌಂಡೇಶನ್ CMA ಫೌಂಡೇಶನ್ ಬುಕ್ ಐತೇನ್ರಿ ಐತಿ ಈಗ ಬುಕ್ ಸ್ಟಾಲ್ ಕಡೆ ಏನಿದೆ ಬುಕ್ಸ್ ಇದೆ ಫ್ರೀ ಅಂತ ಕೊಡಕ್ತಿಲ್ಲ ಅವನಿಗೆ ಏನ್ ಮಾಡ್ತೀರಿ ಬುಕ್ಕಿಂದ ಪ್ರೈಸ್ ಕೊಡ್ತೀರಿ ಬುಕ್ ದವನಿಗೆ ಕನ್ಸಿಡರೇಷನ್ ಏನಾಯ್ತು ದುಡ್ಡು ನಿಮ್ಗೆ ಏನಾಯ್ತು ಬುಕ್ಸ್ ಸೊ ಇದು ಕನ್ಸಿಡರೇಷನ್ ಅಂತಾರೆ ಅದಕ್ಕೆ ಫೀಸ್ ಕೊಡ್ತೀರಿ ನನ್ನ ಕನ್ಸಿಡರೇಷನ್ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಕನ್ಸಿಡರೇಷನ್ ಸೊ ಪ್ರಾಮಿಸ್ ಅಲ್ಲ ಇದು ಸರ್ ನಾನ್ ನಿಮಗೆ ಫೀಸ್ ಕೊಡ್ತೇನೆ ಆಯ್ತು ನಾನ್ ನಿಮ್ಗೆ ಕಳಿಸ್ಕೊಡ್ತೀನಿ ಇದು ಪ್ರಾಮಿಸಸ್ ಸೊ ಫಾರ್ಮಿಂಗ್ ಕನ್ಸಿಡರೇಷನ್ ಟು ಈಚ್ ಪ್ರೈಸ್ ಅಗ್ರಿಮೆಂಟ್ ಆಗೈತಿ ಗೊತ್ತಾಗಿದೆಯಾ ವೆರಿ ಇಂಪಾರ್ಟೆಂಟ್ ನೋಡ್ರಿ ಕಾಂಟ್ರಾಕ್ಟ್ ದಲ್ಲಿ ಎರಡು ಭಾಗ ಅದಾವೆ ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಬೈ ಲಾ ಎನ್ಫೋರ್ಸಿಬಿಲಿಟಿ ಬಿಡ್ರಿ ಇದನ್ನ ಫಸ್ಟ್ ಅಗ್ರಿಮೆಂಟ್ ತಗೊಳ್ರಿ ಅಗ್ರಿಮೆಂಟ್ ಅಂದ್ರೆ ಏನಮ್ಮ ಇಲ್ಲಿ ಅಗ್ರಿಮೆಂಟ್ ಅಂದ್ರೆ ಬಚ್ಚೋ when the person to whom the proposal is made ಅಗ್ರಿಮೆಂಟ್ ಬಿಕಾಸ್ ಅಗ್ರಿಮೆಂಟ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕಾಂಟ್ರಾಕ್ಟ್ ಗೊತ್ತಾಗಿಲ್ಲ ನಿಮಗೆ ಹೆಂಗಿದೆ ಒಂದು ಸ್ಟೇಜ್ ಅದಾವು 2-3 ಸ್ಟೇಜಸ್ ಅದಾವೆ ಪ್ರತಿ ಒಂದು ಸ್ಟೇಜ್ಗೆ ನೀವು ಹಾಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಜಸ್ಟ್ ಗೋ ಫಾರ್ ಇಟ್ ಅಂದ್ರೆ ಏನ್ರಿ ಸರ್ ಅಗ್ರಿಮೆಂಟ್ ಈಗ ಡಿಫೈನ್ಸ್ ಎವ್ರಿ ಪ್ರಾಮಿಸಸ್ ಆರ್ ಸೆಟ್ ಆಫ್ ದಿ ಪ್ರಾಮಿಸಸ್ ಫಾರ್ಮಿಂಗ್ ಕನ್ಸಿಡರೇಷನ್ ಟು ಅದರ್ ಈಸ್ ಅಗ್ರಿಮೆಂಟ್ ಪ್ರಾಮಿಸಸ್ ಆರ್ ಎವ್ರಿ ಸೆಟ್ ಆಫ್ ದಿ ಪ್ರಾಮಿಸಸ್ ಫಾರ್ಮಿಂಗ್ ಕನ್ಸಿಡರೇಷನ್ ಅದ್ರಲ್ಲಿ ನಿಮ್ಗಿದೆ ಕನ್ಸಿಡರೇಷನ್ ಅಂದ್ರೆ ಏನ್ರಿ ಸರ್ ಪ್ರತಿಫಲ ಹೋಟೆಲ್ದಲ್ಲಿ ಹೋದ್ರಿ ಊಟ ಮಾಡಿದ್ರಿ ಅವ ಒಳ್ಳೆ ಊಟ ಕೊಡ್ತಾನೆ ಅಂತ ಹೇಳಿದಾನೆ ಅದು ನಿಮ್ದು ಕನ್ಸಿಡರೇಷನ್ ಆಗಿ ಅವ್ನು ದುಡ್ಡು ಕೊಡತ್ತೀರಿ ಕನ್ಸಿಡರೇಷನ್ ಎರಡನೇ ಪಾಯಿಂಟ್ ಹಾಗಿದ್ದರೆ ಟು ಹ್ಯಾವ್ ಇನ್ಸೈಟ್ ಆಫ್ ಡೆಫಿನೇಷನ್ ಅಗ್ರಿಮೆಂಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸರ್ಟನ್ ಪ್ರಾಮಿಸ್ ಈಗ ಪ್ರಾಮಿಸ್ ಅಂದ್ರೆ ಏನು ನಾ ಹೇಳಿದೆ ನಿಮ್ಗೆ ಏನಂತ ಹೇಳಿದೆ
promises or set of the promises forming consideration to each other ಏನಂತ ಪೈಲೆ ಕಾಂಟ್ರಾಕ್ಟ್ ಇಲ್ಲ ಹಾಗಿದ್ರೆ ವಾಟ್ ಈಸ್ ಪ್ರಾಮಿಸ್ ಕೇಳಿ ಪೈಲೆ ಕಾಂಟ್ರಾಕ್ಟ್ ದ ಫಸ್ಟ್ ಡೆಫಿನೇಷನ್ ಏನಿತ್ತು ಅಗ್ರಿಮೆಂಟ್ ಹೌದೋ ಇಲ್ಲ which can be enforceable by law ಆಮೇಲೆ ಅಗ್ರಿಮೆಂಟ್ ಏನ್ರಿ ಅಗ್ರಿಮೆಂಟ್ ಪ್ರಾಮಿಸಸ್ why they promise ಇದು ಫಾರ್ಮಿಂಗ್ ಕನ್ಸಿಡರೇಷನ್ ಟು ಈಚ್ ಅದರ್ ಈಸ್ ಅಗ್ರಿಮೆಂಟ್ ಆಗುತ್ತೆ ಬಟ್ ಅಗೇನ್ ಸರ್ ಪ್ರಾಮಿಸ್ ಅಂದ್ರೆ ಏನ್ರಿಪ್ಪ ಪ್ರಾಮಿಸ್ ಅಂದ್ರೆ ಏನು ನಾರ್ಮಲಿ ನಮ್ಮ ಪ್ರಾಮಿಸ್ ಅಂದ್ರೆ ಆಯ್ತ್ರಿಪ್ಪ ನಾವು ನಿಮ್ಗೆ ಇದು ನಾವು ಕೊಡ್ತೇವಿ ಇದು ನಾವು ಕೋಚಿಂಗ್ ಮಾಡ್ತೇವಿ ನಾವು ಕಲಿಸ್ಕೊಡ್ತೇವಿ ಈ ವಸ್ತುವನ್ನು ಪೂರೈಕೆ ಮಾಡಿ ಸಪ್ಲೈ ಮಾಡ್ತೇವಿ ಬಟ್ ಬಚ್ಚು ಪ್ರಾಮಿಸ್ ಮಾಡಲಿಕ್ಕೆ ಫಸ್ಟ್ ಇಲ್ಲಿ ಪ್ರಪೋಸಲ್ ಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ದಾಟ್ ನೋಡಿ ಪ್ರಾಮಿಸ್ ಅನ್ನು ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ಸ್ವಲ್ಪ ಟರ್ಮ್ಸ್ ಅದಾವೆ ವೆನ್ ಯಾವಾಗ ಪರ್ಸನ್ ಟು ಹುಮ್ ದ ಪ್ರಪೋಸಲ್ ಈಸ್ ಮೇಡ್ ಸಿಗ್ನಿಫಿಕೆನ್ಸ್ ಟು ಹಿಸ್ ಅಸೆಂಟ್ ಪ್ರಪೋಸಲ್ ಇಸ್ ಸೇಡ್ ಟು ಬಿ ಅಕ್ಸೆಪ್ಟೆಡ್ ದ ಪ್ರಪೋಸಲ್ ವೆನ್ ಅಕ್ಸೆಪ್ಟೆಡ್ ಇಟ್ಸ್ ಪ್ರಾಮಿಸ್ ಅಂದ್ರೆ ಏನ್ರಿ ಸರ್ ಇದು ನೋಡ್ರಿ ಫಸ್ಟ್ ನೆನಪಿಟ್ಕೊಡ್ರಿ ಕಾಂಟ್ರಾಕ್ಟ್ ದಲ್ಲಿ ಹೌ ಮೆನಿ ಪಾರ್ಟೀಸ್ ವಿ ನೀಡ್ ಮಿನಿಮಮ್ ಈಗ ಇವನ್ ಹತ್ರ ಒಂದು ವಸ್ತು ಇದೆ ಏನ್ರ ಇದೆ ಒಂದು ಫೋನ್ ಇದೆ ಒಂದು ಮನಿ ಇದೆ ಒಂದು ಹೌಸ್ ಇದೆ ಸಾರಿ ಇವ ಯಾರಪ್ಪ ಇವ ಇವ ಉದಾಹರಣೆಗೆ ರಾಜು ಅಂತ ಇಟ್ಕೊಡ್ರಿ ಒಂದು ರಾಜ ಅಂತ ಇಟ್ಕೊಡ್ರಿ ರಾಜ ಏನ್ ಮಾಡಾನೆ ಪ್ರಪೋಸಲ್ ಕಳ್ಸಾನೆ ದೋಸ್ತ ನಿಂದ ಮನಿ ಐತಲ್ಲ ಮಾರ್ತೇನಂತ ಇವಾಗ ರಾಜ ಹೇಳಾನೆ ಆತ್ಮ ಮಾಡ್ತೇನೆ ಒಂದ್ 50 ಲಕ್ಷ ರೂಪಾಯಿ ಕೊಡು ಯಾವಾಗ ಇವನ್ ಪ್ರಪೋಸಲ್ ಆಕ್ಸೆಪ್ಟ್ ಆಯಿತು ಅದೇನಾದ್ರದ ಪ್ರಾಮಿಸ್ ಆಯ್ತು ಅದ ಪ್ರಪೋಸಲ್ ಸ್ವಲ್ಪ ಕೇಳಲಿ ರಾಜ ಹೇಳ್ತಾನೆ ಇನ್ ಮನಿ 60 ಲಕ್ಷ ರೂಪಾಯಿ ಮಾಡ್ತೀನಿ ಅಂತ ಕೇಳೋಣ ಪ್ರಪೋಸಲ್ ಇವ ಹೇಳ್ತಾನೆ ಇಲ್ಲಪ್ಪ 60 ಲಕ್ಷಕ್ಕೆ ಆಗಂಗಿಲ್ಲ ನೋಡ 70 ಲಕ್ಷಕ್ಕೆ ಬಂದ್ರೆ ನಾ ಮಾಡ್ತೀನಿ ಅರ್ಥ ಇವನ್ ಪ್ರಪೋಸಲ್ ಆಕ್ಸೆಪ್ಟ್ ಆಗಿಲ್ಲ ಅಂದ್ರೆ ಪ್ರಾಮಿಸ್ ಅಲ್ಲ ಅದು ಪ್ರಾಮಿಸ್ ಇಲ್ಲ ಅಂದ್ರೆ ಕನ್ಸಿಡರೇಷನ್ ಇಲ್ಲ ಅಂದ್ರೆ ಅಗ್ರಿಮೆಂಟ್ ಇಲ್ಲ ಅಗ್ರಿಮೆಂಟ್ ಇಲ್ಲ ಅಂದ್ರೆ ಕಾಂಟ್ರಾಕ್ಟ್ ಇಲ್ಲ ಅಂದ್ರೆ ಏನಾದ್ರೆ ಫಸ್ಟ್ ಪ್ರಪೋಸಲ್ಗೆ ರಿಜೆಕ್ಟ್ ಆದ್ರೆ ಇದೇನಾಗುತ್ತೆ ಇವ ವಾಪಸ್ ಅಗೇನ್ ಪ್ರಪೋಸಲ್ ಕಳ್ಸನವ 60 ಹೇಳ್ಯವ 60ಗೆ ಮಾಡಿದ ಅಕ್ಸೆಪ್ಟ್ ಅವನ 70 ಅಂತ ಹೇಳ 70 ಅಂದ್ರೆ ಮತ್ತೆ ಏನಂತ ಪ್ರಾಮಿಸ್ ಮೇಲೆ ಇನ್ನೊಂದು ಪ್ರಾಮಿಸ್ ಆಯ್ತು ಸೊ ಫಸ್ಟ್ ಪ್ರಾಮಿಸ್ ಆಗುತ್ತೆ ಸೆಕೆಂಡ್ ಪ್ರಾಮಿಸ್ ಮತ್ತೆ ಇನ್ಸ್ಟೆಂಟ್ ಆಗುತ್ತೆ ಅವಾಗ ಇವ ಸೆಕೆಂಡ್ ಪ್ರಾಮಿಸ್ ಹೂ ಅಂತ ಅಂದ್ರೆ ಪ್ರಾಮಿಸ್ ಇವ ಆಗ್ತಾನೆ ಪ್ರಾಮಿಸ್ ಇವ ಆಗ್ತಾನೆ ಹೋಗಿ ನಾವು ಕಲಿತೀವಿ ನಾಟ್ ಅ ಪ್ರಾಬ್ಲಮ್ ಅಂದ್ರೆ ಏನು ಕೇಳ್ರಿ ಪೈಲೆ ವೆರಿ ಇಂಪಾರ್ಟೆಂಟ್ ವೆನ್ ಅರ್ಥ ಆಯ್ತಿಲ್ಲಪ್ಪ ನಿಮಗೆ ಇಲ್ಲಿ ಆಫ್ಲೈನ್ ಸ್ಟೂಡೆಂಟ್ ಬಂದ ಇಲ್ಲೇ ಬಿಸಿ ಆಗ್ಬಿಡ್ತೀನಿ ಅರ್ಥ ಆಗ್ತಾ ಇದೆಯಲ್ಲ ಪ್ಲೀಸ್ ಹೇಳ್ರಿಪ್ಪ ಎಸ್ ಅಂತ ಡೌಟ್ ಇದೆಯಾ ಹ್ಯಾಂಡ್ ರೈಸ್ ಮಾಡ್ರಿ ಆಗುತ್ತದ ಲಾ ಕಲಿಸುವಾಗ ಹೆಂಗಿರ್ತೀವಿ ನಾವು ಅದಾಗ ಮುಳುಗ್ಬಿಡ್ತೇವೆ ನಿಮ್ದು ಜವಾಬ್ದಾರಿ ಏನೈತಿ ಹ್ಯಾಂಡ್ ರೈಸ್ ಮಾಡ್ಬೇಕಾಗುತ್ತೆ ಆನ್ಲೈನ್ ನೀವು ಗೋಗಾಗಿದ್ರಿ ನೀವು ಗೂಗಲ್ಲಿ ಬಿಕಾಮ್ ಆಗಿದೆ ಎಂಟ್ರಿ ಮಾಡಲ್ಲ CMA ಇಂಟರ್ಮೀಡಿಯೇಟ್ ಮಾಡಿ ನಾನು ಪಾಸ್ ಮಾಡ್ಕೊಡ್ತೀನಿ ಇಲ್ಲ ಕರೇನಾ ನಾ ಪಾಸ್ ಮಾಡ್ಕೊಡ್ತೀನಲ್ಲ ಮತ್ತೆ ಏನಪ್ಪಾ ಎಸ್ ಸರ್ ಬಚ್ಚು ಒಮ್ಮಿ ಅಪ್ಲಿಕೇಶನ್ ಕಡಿಮೆ ಆಪ್ ಇದೆ ವೆರಿ ಗುಡ್ ಕಂಟಿನ್ಯೂ ಮಾಡೋಣ ನನಗೀಗ ಇನ್ನೊಂದು ಓಂಕಾರ ಈಗ ಸ್ವಲ್ಪ ಅದು ರಾಣಿ ಚೆನ್ನಮ್ಮದವ್ರದ್ದು ಎಕ್ಸಾಮ್ಸ್ ಇದ್ದಾವೆ ಥರ್ಡ್ಸ್ ಒಂದು ಸ್ಟಾಟಿಸ್ಟಿಕ್ ಇದೆ ನಾನು ನಿಮಗೆ ಇದನ್ನ ನಾಳೆ ಹೇಳ್ಕೊಡ್ತೀನಿ ಅಲ್ಲಿ ಟೀಚ್ ಟುಮಾರೋ ಬಚ್ಚಾ ಪ್ರಾಮಿಸಸ್ ಹ್ಯಾವ್ ವೈಡ್ ಕಾನ್ಸೆಪ್ಟ್ ಇದೆ ಸ್ವಲ್ಪ ಬಿಕಾಸ್ ಅದು ಒಂದು ಕಾಲ ಮೇಲೆ ಹಂಗಿಲ್ಲ ಬಿಕಾಸ್ ಅದು ಎಕ್ಸಾಮ್ಸ್ ಇದೆ ಒಂದು ಸ್ಟಾಟಿಸ್ಟಿಕ್ ಕ್ಲಾಸ್ ಹೋಗ್ತೇನೆ ಅಂತ ಓಕೆನಾ ರೈಟ್ ಕ್ಲಾಸ್ ಇರ್ತದೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಬಹುದು ಆಫ್ಲೈನ್